ನಮಸ್ಕಾರ. ಎಷ್ಟನೇ ವಾರ್ಡ್ ಸರ್ ಇದು? ನಮಸ್ಕಾರ. ಇದು 9ನೇ ವಾರ್ಡು. ಇದು ಎಲ್ ಬಿ ನಗರಕ್ಕೆ ಹೀಗೆ ಹೋದ್ರೆ ಎಲ್ ಬಿ ನಗರಕ್ಕೆ ಹೋಗುತ್ತೆ. ಆಮೇಲೆ ಈ ಕಡೆ ಹೋದ್ರೆ ಮಂಕಳೆಗೆ ಹೋಗೋ ರಸ್ತೆ ಇದು. ಇದು ಈ ಕಡೆಗೆ ಇಂದಿರಾನಗರ, ಈ ಕಡೆಗೆ ಎಲ್ ಬಿ ನಗರ ಸೇರುತ್ತೆ. ಹಾಗೆ ಇಲ್ಲಿ ಬೆತನಿ ಸ್ಕೂಲ್ ಇರೋದು ಕೂಡ ನೀವು ಗಮನಿಸಬಹುದು ಇಲ್ಲಿ. ಆಮೇಲೆ ನಾವು ಇವತ್ತು ಮುಖ್ಯವಾಗಿ ನಿಮ್ಮ ಹತ್ರ ಕೇಳ್ಕೊಳಕ್ ಬಂದಿರೋ ಒಂದೇ ವಿಷಯ ಅಂತ ಹೇಳಿದ್ರೆ, ಸುಮಾರು 3 ವರ್ಷದಿಂದ ಈ ಒಂದು ಚರಂಡಿ ನೀರಿನ ಸಮಸ್ಯೆಯಿಂದ ನಮ್ಮ ಏರಿಯಾದ ಜನರದ್ದು ಕುಡಿಯೋ ನೀರಿನ ಬಾವಿ ಹಾಳಾಗಿದೆ. ಆಮೇಲೆ ಈ ಅತಿ ಹೆಚ್ಚು ಮಳೆ ಬಂದು ಆಮೇಲೆ ಅದ್ರಲ್ಲಿ ಬರ್ತಕ್ಕಂತ ಕೊಳಚೆ ನೀರು ಎಲ್ಲ ಸ್ಟಾಕ್ ಆಗಿ ಈ ಡೆಂಗ್ಯೂ ಪ್ರಕರಣಗಳು ಈ ವರ್ಷ ಅಲ್ಲ, ಈ ಹಿಂದೆನೆ ನಮ್ಮ ಏರಿಯಾದಲ್ಲೂ ಕೂಡ ನಾವು ಆ ಪ್ರಕರಣಗಳು ಬೆಳಕಿಗೆ ಬಂದು ಗೊತ್ತೇ ಇದೆ. ಈ ವಿಚಾರವಾಗಿ ನಾವು ಸಾಕಷ್ಟು ಬಾರಿ ನಗರಸಭೆಗೆ ನಾವು ದೂರನ್ನು ಸಲ್ಲಿಸಿದೀವಿ. ಆಮೇಲೆ ಡಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ. ಆರೋಗ್ಯ ಇಲಾಖೆಯವ್ರಿಗೆ ಕೂಡ ಈ ಬಗ್ಗೆ ಗಮನ ಹರಿಸಲಿಕ್ಕೆ ಮನವಿಯನ್ನು ಸಲ್ಲಿಸಿದೀವಿ. ಎಷ್ಟು ಬಾರಿ ಕೂಡ ನಾವು ಮನವಿ ಕೊಡಿದ್ರು ಯಾರು ಕೂಡ ಇದುವರೆಗೂ ಕೂಡ ಬಂದು ಹೇಳಿದಾರೆ ವಿನಃ ಯಾರು ಕೂಡ ಅದನ್ನ ಸರಿಪಡಿಸುವಂತ ಕೆಲಸ ಮಾಡಿಲ್ಲ. ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಈ ನೀರು ಇಲ್ಲಿ ಎಲ್ ಬಿ ನಗರದ ಸುಮಾರು 1,000 ಮನೆಗಳಿದಾವೇನೋ, ಅಲ್ಲಿಂದ ಅವ್ರು ಬಿಡುವಂತ ತ್ಯಾಜ್ಯ ನೀರು ಇರ್ಬೋದು, ಜೊತೆಲಿ ಬರ್ತಕ್ಕಂತ ಮಳೆ ನೀರು, ಇವೆಲ್ಲದೂ ಮಿಕ್ಸ್ ಆಗಿ ಬಂದು ಇಲ್ಲಿ ಬಂದು ಜಾಮ್ ಆಗತ್ತೆ. ಇದು ಮುಂದೆ ಹೋಗ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಈ ಅಷ್ಟು ಅಲ್ಲಿ ನೋಡ್ಬೋದು ನೀವು, ಅಲ್ಲಿ ನೋಡ್ತಕ್ಕಂತ ಅದ್ರಲ್ಲಿ ಯಾವ್ಯಾವ ರೀತಿ ತ್ಯಾಜ್ಯಗಳು ಬಂದು ಅಲ್ಲಿ ಸ್ಟಾಕ್ ಆಗಿದೆ ಅಂತ ಹೇಳಿದ್ರೆ, ಅದು ಎಲ್ಲಿಗೆ ಹೋಗ್ಬೇಕು, ಯಾರು ತೆಗಿಬೇಕು ಅನ್ನೋದು ನಮಗೆ ಪ್ರಶ್ನೆ ಈಗ. ನಾವೆಲ್ಲರೂ ಕೂಡ ಇಲ್ಲಿ ಇರ್ತಕ್ಕಂಥವ್ರೆಲ್ಲ ನಗರವಾಸಿಗಳಿದೀವಿ. ಇದು ನಗರಸಭಾ ವ್ಯಾಪ್ತಿಗೆ ಬರುತ್ತೋ ಇಲ್ಲ ಅನ್ನೋದೇ ನಮಗೆ ಪ್ರಶ್ನೆ ಆಗಿದೆ. ಇನ್ನು ನಾವು ಹಲವಾರು ಬಾರಿ ನಮ್ಮ ಇಲ್ಲಿನ ಕೌನ್ಸಿಲರ್ಗೂ ಕೂಡ ಮನವಿಯನ್ನು ಸಲ್ಲಿಸಿದೀವಿ. ಅದು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಈ ಹಿಂದೆ ನಗರಸಭಾ ಕಮಿಷನರ್ ಬಂದಿದ್ರು, ಅವರು ವಿಸಿಟ್ ಮಾಡಿದ್ದಾರೆ. ಇಲ್ಲಿ ಹೆಂಗಂದ್ರೆ 2 ಜನ ಕೌನ್ಸಿಲರ್ ಬರ್ತಾರೆ. ಆ ಕಡೆ ರಸ್ತೆಗೆ 10ನೇ ಇದರಲ್ಲಿ ಗಣೇಶ್ ಪ್ರಸಾದ್ ಅವ್ರು ಬರ್ತಾರೆ, ಈ ಕಡೆಗೆ ಸುಧಾ ಉದಯ್ ಅಂತೇಳಿ ಈ ಕಡೆಗೆ ಕೌನ್ಸಿಲರ್ ಬರ್ತಾರೆ. ಯಾರು ಕೂಡ ಈ ನಮ್ಮ ಈ 9 ಮತ್ತು 10ನೇ ವಾರ್ಡಿಗೆ ಗಮನ ಹರಿಸದೇ ಇರೋದೇ ನಮಗೊಂದು ಪ್ರಶ್ನಾತೀತ ಆಗಿದೆ. ಇದೇನ್ ನಗರಸಭೆಗೆ ಸೇರುತ್ತೋ ಇಲ್ವೋ ಅದು ಕೂಡ ಪ್ರಶ್ನೆ ಆಗಿದೆ. ಆದ್ರೆ ನಗರಸಭೆಗೆ ಸೇರುತ್ತೆ, ನಾವೆಲ್ಲ ಕಂದಾಯ ಕಟ್ತಾ ಇದೀವಿ, ಸುಮಾರು 30 ವರ್ಷದಿಂದ ಇಲ್ಲಿ ನೆಲೆಸ್ತಾ ಇದೀವಿ. ಹಾಗಿದ್ರು ಕೂಡ ನಾವ್ ಯಾಕೆ ಈ ತರದ ಈ ಚರಂಡಿ ವ್ಯವಸ್ಥೆ ಜೀವನ ಅನುಭವಿಸ್ತಾ ಇದೀವಿ ಅನ್ನೋದೇ ನಮಗೂ ಪ್ರಶ್ನೆ ಆಗಿದೆ. ನೋಡಿ ಈಗ ಏನು ಸುಮಾರು ಎಲ್ ಬಿ ನಗರದಿಂದ ಸುಮಾರು 1,000 ಮನೆಗಳಿರ್ಬೋದೇನೋ, ಅಲ್ಲಿಂದ ಬರೋ ಅಷ್ಟು ತ್ಯಾಜ್ಯದ ನೀರನ್ನ ಇಲ್ಲಿ ಕೊಟ್ಟಿದ್ದಾರೆ ಬರ್ಲಿಕ್ಕೆ. ಆ ನೀರಷ್ಟು ನೋಡಿ ಇಲ್ಲಿ ಆ ರಸ್ತೆ ಕಟ್ ಮಾಡಿ ಅದು ಸ್ಟ್ರೈಟ್ ಕೊಡ್ಬೋದಿತ್ತು ಅವರು. ಅದೇ ಯಾವ ರೀತಿಯಲ್ಲಿ ಅವ್ರದ್ದು ಇದ್ ಮಾಡಿದ್ರೋ ಗೊತ್ತಿಲ್ಲ ಯೋಜನೆ. ಇಲ್ಲಿ ಬಂದು ನಿಲ್ಲತ್ತೆ. ಈ ನೀರು ಇಲ್ಲಿ ಬಂದಿರಂತ ಈ ಕೊಳಚೆ ನೀರು ಮುಂದೆ ಹೋಗ್ಲಿಕ್ಕೆ ಮಾಡಿಲ್ಲ ಅವರು. ಇದು ಎಲ್ಲಿಗೆ ಹೋಗುತ್ತೆ? ಇದು ಇಲ್ಲೇ ಸ್ಟಾಕ್ ಆಗಿ ನೋಡ್ರಿ, ಈ ತ್ಯಾಜ್ಯಗಳು ಸೀದಾ ನಮಗೆ ಮನೆ ಒಳಗೆ ಸಮಸ್ಯೆ ಆಗ್ತಾ ಇದೆ. ಕೊಳಚೆ ನೀರು ಇಲ್ಲಿ ಸ್ಟಾಕ್ ಆಗ್ತಿದಂಗೆ ನಮ್ಮ ಮನೆ ಒಳಗಡೆ ಎಲ್ಲ ನೀರು ಬರ್ತಾ ಇದೆ. ಆಮೇಲೆ ಈ ರೀತಿ ಈ ಕೊಳಚೆ ಸ್ಟಾಕ್ ಆದ್ರೆ ಸೊಳ್ಳೆಗಳ ಉತ್ಪತ್ತಿ ಆಗತ್ತಾ ಇಲ್ಲ ಅನ್ನೋದನ್ನ ನನಗೂ ಪ್ರಶ್ನೆ. ಅವರು ಅದನ್ನ ಅರ್ಥ ಮಾಡ್ಕೋಬೇಕು. ಅದನ್ನ ನೋಡಿ, ಈ ರೀತಿಯಲ್ಲಿ ಆರೋಗ್ಯನ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಅಂತ ಅನೌನ್ಸ್ ಮಾಡಿದ್ರೆ ಯಾವ ರೀತಿಯಲ್ಲಿ ನಾವು ಆರೋಗ್ಯ ಕಾಪಾಡ್ಕೋಬೇಕು? ಈ ತರ ಕೊಳಚೆ ವ್ಯವಸ್ಥೆ ಇಟ್ಕೊಂಡು ನಾವು ಅದನ್ನ ನಮಗೆ ದಯವಿಟ್ಟು ನಗರಸಭೆಯವರು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕು. ಈ ಹಿಂದೆ ನಾನು ಸಾಕಷ್ಟು ಬಾರಿ ಇದನ್ನ ತೋರಿಸಿದ್ದೀನಿ. ಮಳೆ ಮುಗಿಯೋದ್ರೊಳಗೆ ಪ್ರಾರಂಭಿಸಿ ಅಂತಾನೂ ಕೂಡ ಅವ್ರಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ ನಾನು. ಮಳೆಗಾಲ ಬಂದ್ಮೇಲೆ ನಮಗೂ ಅರ್ಥ ಆಗುತ್ತೆ ಮಾಡಕ್ ಆಗಲ್ಲ ಅನ್ನೋದು. ಮಳೆ ಬರೋದ್ರೊಳಗೇನೆ ಮಾಡ್ಕೊಡಿ. 3 ವರ್ಷದಿಂದ ಇದೇ ಕಥೆನ ಹೇಳ್ಕೊಂಡೇ ಬಂದಿದೀವಿ. ನೋಡ್ರಿ ಅಲ್ಲಿ ಅದು ಎಷ್ಟು ಬಂದ್ ಕೂತಿದೆ ಅನ್ನೋದು ನೋಡಿ. ಅಲ್ಲಿ ಇದು ಹೆಂಗಿದೆ ಅಂದ್ರೆ, ಇದು ಈ ಹಿಂದೆ ಯಾರು ರೈತರು ಒಂದಿಷ್ಟು ಜನ ಬಂದು ಕ್ಲೀನ್ ಮಾಡ್ಕೊಂಡು ನೀರು ಗದ್ದೆಗಳಿಗೆ ಒಯ್ತಿದ್ರು. ಈಗ ಯಾರು ಅಲ್ಲಿ ಗದ್ದೆಗಳು ಮಾಡ್ತಾ ಇಲ್ಲ. ಈಗ ಆದ್ರಿಂದ ಏನಾಗಿದೆ, ಇದು ಇಲ್ಲಿಗೆ ಕೈ ಬಿಟ್ರು ಅವರು. ಈಗ ಇವ್ರು ಅದನ್ನ ಚರಂಡಿ ನೀರನ್ನ ತಗೊಬಂದು ಇದಕ್ಕೆ ಕನೆಕ್ಷನ್ ಮಾಡಿದ್ದಾರೆ. ಹೌದು, ಅಂದ್ರೆ ನೀರನ್ನ ಒಯ್ತಿದ್ರು, ಅವಳಿ ನೀರು ಅಂತ ಹೇಳಿ ಅವರು ಜಮೀನಿಗೆ ಒಯ್ತಿದ್ರು ಶಿರ್ವಾಳದವರು. ಈಗ ಅವ್ರು ಯಾರು ಜಮೀನುಗಳು ಇಲ್ಲಿಂದ ನೀರು ಒಯ್ತಾ ಇಲ್ಲ, ಇವ್ರೇನ್ ಮಾಡಿದ್ರು ಚರಂಡಿ ನೀರನ್ನ ತಗೊಬಂದು ಇದಕ್ ಬಿಟ್ರು. ಬರೋ ಅಷ್ಟು ತ್ಯಾಜ್ಯ ಬಂದು ಇಲ್ಲಿ ಕೂರುತ್ತೆ. ಖಂಡಿತ ಈಗ ಮಳೆ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ, ಆದ್ರೆ ಮಳೆ ತುಂಬಾ ಬಂದಾಗ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಈ ಶಾಲೆ ಇರೋದ್ರಿಂದ ಬೆಳಗ್ಗೆ ನೀವು ಬಂದ್ರೆ ಎಲ್ಲಾ ಪಾಪ ಕೆಲವು ತಾಯಂದ್ರು ಕೂಡ ವಾಹನಗಳಲ್ಲಿ, ಈ ದ್ವಿಚಕ್ರ ವಾಹನದಲ್ಲಿ ಮಕ್ಕಳನ್ನ ಕರ್ಕೊಂಡ್ ಬರ್ತಾ ಇರ್ತಾರೆ. ಈ ಕರ್ವಿಂಗ್ ಇದೆಯಲ್ಲ, ಇದಕ್ ನೋಡ್ರಿ ಏನು ತಡೆಗೋಡೆ ಇಲ್ಲ ಇದಕ್ಕೆ. ಇಲ್ಲಿ ಸುಮಾರು ಸಲ ಬಿದ್ದಿದ್ದಾರೆ, ನಾವೇ ಅವ್ರನ್ನ ಸಂತೈಸ್ ಕಳ್ಸಿದೀವಿ. ಮೊನ್ನೆ ಒಂದು ಕಾರ್ ಕೂಡ ಜಾಮ್ ಆಗಿತ್ತು ಇಲ್ಲಿ. ಈ ಹಿಂದೆ ನಾನು ನಮ್ಮ ಶಾಸಕರ ಆಪ್ತ ಸಹಾಯಕರಾಗಿರ್ತಕ್ಕಂಥ ಶ್ರೀನಿವಾಸ ಮೂರ್ತಿ ಅವರಿಗೆ ಭೇಟಿಯಾಗಿದ್ದೆ. ಅವರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ನಗರಸಭೆ ಅಧಿಕಾರಿಗಳಿಗೆ ಫೋನಿನ ಮೂಲಕ ಹೇಳಿ ಕೂಡಲೇ ಮಾಡ್ಬೇಕು ಅಂತ ಹೇಳಿದ್ರು. ಮಳೆ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಅವ್ರು ಬಂದು ವಿಸಿಟ್ ಮಾಡಿದ್ರು ಇಲ್ಲಿ. ಈಗ
ನಗರಸಭೆ ಅಧಿಕಾರಿಗಳು ಬರ್ತೀವಿ ಅಂತ ಹೇಳಿದ್ರು ಬಿಟ್ರೆ ಯಾರು ಕೂಡ ಇದುವರೆಗೂ ಬಂದಿಲ್ಲ. ಆಯುಕ್ತರು ಬಂದಿಲ್ಲ, ಆಯುಕ್ತರು ಬ್ಯುಸಿ ಇದಾರೆ ಅಂತ ಕಾಣುತ್ತೆ. ನಾನು ಕೂಡ ಈ ಹಿಂದೆ ಸಾಕಷ್ಟು ಬಾರಿ ಅವ್ರನ್ನ ಭೇಟಿಯಾಗಿ ಬಂದಿದ್ದೀನಿ. ನಾನು ಈ ಮೂಲಕ ಮನವಿ ಮಾಡೋದು ಒಂದೇ, ನಮ್ಮ ಇಂದ್ರನಗರ ವಾಸಿಗಳು, ಈಗ ನೀವು ಈ ಕಡೆ ಮನೆಗಳೆಲ್ಲ ನೋಡ್ಬೋದು, ಅವೆಲ್ಲ ಬಾವಿಗಳನ್ನು ಮುಚ್ಚಿಬಿಟ್ಟಿದ್ದಾರೆ ಕುಡಿಯೋ ನೀರಿಂದು. ಯಾಕೆ ಅಂತ ಹೇಳಿದ್ರೆ ಆ ಚರಂಡಿ ನೀರು ಬಂದು ಸ್ಟಾಕ್ ಆಗಿ ಆ ನೀರು ಬಾವಿಗಳಿಯತ್ತೆ. ಈ ಮೊನ್ನೆ ನಡೆದಂತ ಮಳೆ ಅಲ್ಲಿ ನೀರ್ ಸ್ಟಾಕ್ ಆಗಿ ನಮ್ಮ ಮನೆಗಳಿಗೆಲ್ಲ ನೀರ್ ಬಂದಿದೆ. ಆಮೇಲೆ ಹುಳ ಉಪಡಿಗಳು ಬರ್ತಾ ಇದೆ. ಈಗ ಡೆಂಗಿ ಪ್ರಕರಣಕ್ಕೆ ಎಚ್ಚರದಿಂದಿರ್ರಿ ಅನೌನ್ಸ್ಮೆಂಟ್ ಮಾಡಿದ್ರೆ ಸಾಕಾಗಾರೆ, ಸ್ವಚ್ಛತೆ ಮಾಡೋ ಕೆಲಸ ಯಾರ್ದದು? ನಗರಸಭೆಯವ್ರು ಮಾಡ್ಬೇಕು ಅದನ್ನ. ಇಲ್ಲಿಂದ ಒಂದು 100-150 ಮನೆಗಳು ಈ ಕಡೆ ಈ ಭಾಗದಲ್ಲಿದೆ. ಆಮೇಲೆ ಆ ಚರಂಡಿ ನೀರು ಬರ್ತಾ ಇರೋದು 1000 ಮನೆ ಚರಂಡಿ ನೀರು ಇಲ್ಲಿ ಬರುತ್ತೆ. ಅದನ್ನ ಪಾಸ್ ಮಾಡ್ಬೇಕು ಅವರು. ಆ ಕಡೆ ಹೊರಗೆ ಹೋಗೋ ವ್ಯವಸ್ಥೆ ಮಾಡ್ಬಿಟ್ರೆ ನಮಗೆ ಆ ಸಮಸ್ಯೆ ಇರಲ್ಲ. ಇಲ್ಲಿ ನೋಡ್ಬೋದು ನೀವು, ಅಲ್ಲಿ ನೋಡಿ ಅದು ಎಷ್ಟು ಸ್ಟಾಕ್ ಆಗಿದೆ ಅಂತ ಹೇಳಿದ್ರೆ, ಎಲ್ಲಿಂದ ಬರ್ತಾ ಇದೆ ಅನ್ನೋದು ಅವ್ರಿಗೂ ಗೊತ್ತಿದೆ. ಅದು ನಾನು ಈಗ ಸಾಕಷ್ಟು ಬಾರಿ ಕರ್ಕೊಂಡ್ಬಂದು ತೋರಿಸಿದೀನಿ ಅವರಿಗೆ. ಹೌದು, ಇದು ಯಾಕಂದ್ರೆ ಬಹಳ ಹಳೆಯ ರಸ್ತೆ ಇದು. ಇಲ್ಲೊಂದು ಬ್ರಿಡ್ಜ್ ಇತ್ತು, ಇದು ಟಾರ್ ರೋಡ್ ಹಾಕಿದ್ದಾರೆ, ಬಟ್ ಇದು ಅಂತ ವ್ಯವಸ್ಥಿತವಾದಿಲ್ಲ. ಆಮೇಲೆ ಇನ್ನೂ ಒಂದು ಅಂತ ಹೇಳಿದ್ರೆ, ಇಲ್ಲಿ ಸಾಕಷ್ಟು ಮರಳು ಲಾರಿಗಳು ಇದೇ ರಸ್ತೆಯಲ್ಲಿ ಹೋಗ್ತವೆ. ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಹೈವೇ ರೋಡ್ ಅಲ್ಲಿ ಹೋದ್ರೆ ಅವ್ರಿಗೇನು ಕಾನೂನಿನ ತೊಡಕಿದೆಯೋ ಅನ್ನೋ ಗೊತ್ತಿಲ್ಲ. ಈ ನಮ್ ರಸ್ತೆಯನ್ನು ಅವ್ರು ಬಹಳ ಚೆನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ. ನೀವು ಸಂಜೆ ಒಂದು 4 ಗಂಟೆ ನಂತರ ಬಂದ್ರೆ ಮರಳು ಲಾರಿಗಳು ಎಷ್ಟು ಓಡಾಡ್ತವೆ ಅನ್ನೋದು ನೀವು ಅದನ್ನು ಕೂಡ ಗಮನಿಸಬಹುದು. ನಮಗೆ ಅದೊಂದು ಭಯ. ಶಾಲೆ ಇದೆ, ಅವ್ರು ಬರ್ತಕ್ಕಂಥ ಸ್ಪೀಡ್ ನಿಮಗೆ ಗೊತ್ತಿದೆ. ಈ ಮರಳು ಲಾರಿ ಅವ್ರದ್ದೊಂದು ಟೈಮಿಂಗ್ಸ್ ಗಳು ಇರ್ತವೆ ಅನ್ನೋ ಗೊತ್ತಿಲ್ಲ. ನಾವು ಸುಮಾರು ಬಾರಿ ಪೊಲೀಸ್ ಇಲಾಖೆ ಕೂಡ ಗಮನಕ್ಕೆ ತಂದಿದ್ದೀವಿ, ಆದ್ರೂ ಕೂಡ ಅದು ಯಾವ್ದು ಪ್ರಯೋಜನ ಆಗಿಲ್ಲ. ನಮಗೆ ಇಲ್ಲಿ ಶಾಲೆ ಇದೆ, ಆ ಶಾಲೆ ಓಡಾಡ್ತಕ್ಕಂಥ ಮಕ್ಕಳುಗಳು ನೋಡಿ, ಒಂದು ಹಂಪು ಸಹಿತ ಈ ರಸ್ತೆಗೆ ಹಾಕಿಲ್ಲ ಯಾರು. ಆಮೇಲೆ ಇದು 3 ರಸ್ತೆ ಕೂಡುತ್ತೆ, ಎಲ್ಲಾ ಕಡೆಯಿಂದನೂ ಬರ್ತಾರೆ. ಆ ಕರ್ವಿಂಗ್ ಅಲ್ಲಿ ಬಂದ್ ಎಷ್ಟೋ ಸಲ ಇಲ್ಲಿ ವಾಹನ ಅಪಘಾತಗಳಾಗಿದ್ದಾವೆ. ಅದನ್ನು ಕೂಡ ನಾವು ನಗರಸಭೆ ಗಮನಕ್ಕೆ ತಂದಿದ್ದೀವಿ, ಆದ್ರೆ ಇದುವರೆಗೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ದಯವಿಟ್ಟು, ಮಳೆಯ ಪ್ರಮಾಣ ಇನ್ನೂ ಹೆಚ್ಚಾಗ್ತಾ ಇದೆ. ಮುಂದೆ ಇನ್ನೂ ಎಷ್ಟು ಮಳೆ ಬರುತ್ತೋ ಗೊತ್ತಿಲ್ಲ. ಆ ಮಳೆ ಬರೋದ್ರೊಳಗೇನೆ ನೀವು ಈ ಸಮಸ್ಯೆಯನ್ನ ಬಗೆಹರಿಸಬೇಕು. ಶಾಸಕರಿಗೆ ನಾನು ಒಂದು ಮನವಿಯನ್ನ ಕೊಟ್ಟಿದ್ದೀನಿ. ಶಾಸಕರು ನಗರಸಭೆಗೆ ಕೊಡ್ಲಿಕ್ಕೆ ಹೇಳಿದ್ರು, ಅಲ್ಲಿಗೂ ಕೂಡ ಕೊಟ್ಟಿದ್ದೀನಿ. ಈಗ ಸಾಕಷ್ಟು ಅವಾಂತರಗಳು ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗ್ತಾ ಇರೋದ್ರಿಂದ ಶಾಸಕರು ಎಲ್ಲಾ ಕಡೆ ಭೇಟಿ ಆಗ್ತಾ ಇದ್ದಾರೆ. ನಾವು ನೋಡಿದ್ವಿ. ಮೊನ್ನೆ ಕೂಡ ಹೋಗಿ ಶಾಸಕರ ಆಪ್ತ ಕಾರ್ಯದರ್ಶಿಯಲ್ಲಿ ಮನವಿಯನ್ನು ಮಾಡಿದೀವಿ. ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ, ಈಗ ಮಳೆ ಸ್ವಲ್ಪ ಕಡಿಮೆ ಆದ ನಂತರದಲ್ಲಿ ಆ ಕಾಮಗಾರಿ ಮಾಡ್ಕೊಡ್ತೀವಿ ಅಂತ. ನಮಗೆ ಆ ಕೆಲಸ ಸ್ವಲ್ಪ ನಿಧಾನಗತಿಯಲ್ಲಿ ನಂತರದಲ್ಲಿ ಮಾಡ್ಲಿ, ಆದ್ರೆ ಅಲ್ಲಿ ನೋಡ್ಬೋದು ನೀವು, ಅದನ್ನ ಕ್ಲೀನ್ ಮಾಡೋ ವ್ಯವಸ್ಥೆನೂ ಕೂಡ ಮಾಡ್ತಾ ಇಲ್ಲ. ನಾನು ಈ ಕಳೆದ 2 ವಾರದಿಂದ ಸತತವಾಗಿ ಫೋನ್ ಮಾಡ್ತಾ ಇದ್ದೀನಿ ಪರಿಸರ ಅಭಿಯಂತರಿಗೆ, ಕಳಿಸ್ತೀವಿ ಅಂತಾರೆ, ಯಾರು ಕೂಡ ಬಂದು ಸ್ವಚ್ಛತೆಯನ್ನ ಮಾಡಿಲ್ಲ. ಇಲ್ಲಿ ನೋಡ್ಬೋದು ನೀವು ಸಾಕಷ್ಟು. ನಿನ್ನೆ ತಾವು ಇಲ್ಲಿವರೆಗೂ ನಾವು ಮಾತಾಡೋ ಸಂದರ್ಭದಲ್ಲಿ ತಾವು ಹೇಳಿದ್ರಿ, ಇದು ಶಿರ್ವಾಳದ ರಾಜಕಾಲುವೆ ಜಮೀನಿಗೆ ಬರ್ತಕ್ಕಂಥದ್ದು. ಹೌದೌದು, ಈ ಹಿಂದೆ ಇದ್ದಿದ್ದು ಅದೇ ನದಿಗೆ ತಲುಪುತ್ತೆ ಅಂತ ತಾವು ಹೇಳ್ತಾ ಇದ್ದೀವಿ. ಆ ಕಾಡಿಂದ ನಮ್ಮ ಪ್ರೆಸ್ ಕ್ಲಬ್ ವತಿಯಿಂದ ನಾವ್ ಏನ್ ಬಂದಿದ್ವಿ, ಇಲ್ಲಿ ಬಂದು ಪರಿಶೀಲನೆ ಒಂದು ಮಾಡಿದ್ದಾಗ, ಸ್ಥಳ ಪರಿಶೀಲನೆ ಮಾಡಿದಾಗ ಇಲ್ಲಿ ತುಂಬಾ ಅವ್ಯವಸ್ಥೆ ತಾಣವಾಗಿದೆ. ಇದು ಒಂದು ಸರ್ಕಲ್ ಜೊತೆಗೆ ಗಜನಿ ಸಂಸ್ಥೆಗೆ ಬರ್ತಕ್ಕಂಥ ಮಕ್ಕಳು 1,000ಕ್ಕೂ ಹೆಚ್ಚಿಗೆ ಇದ್ದಾರೆ. ಆ ಕಾರಣದಿಂದ ನಗರಸಭೆ ಆಯುಕ್ತರು ತಕ್ಷಣನೇ ಈ ಒಂದು ಫ್ಲಡ್ ಏನು ಮಳೆ ಬಂದಿದೆ ಅತಿವೃಷ್ಟಿಯಿಂದ, ಈ ಇದರಲ್ಲಿ ಹೆಡ್ ಅಲ್ಲಿ ಸೇರಿಸಿ ಈ ಕಾಮಗಾರಿಯನ್ನ ಮಾಡಿಕೊಟ್ರೆ ಇಡೀ ಇಂದಿರಾನಗರಕ್ಕೆ ಅನುಕೂಲ ಆಗ್ತದೆ. ನಾವು ಯಾವತ್ತೂ ಕೂಡ ನಾವು ಅದಕ್ಕೆ ಅಭಾರಿಯಾಗಿರ್ತೀವಿ ನಗರಸಭೆಯವರಿಗೆ. ಹಾಗೆ ಎಸಿ ಅವರು ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಇವತ್ತು, ಎಲ್ಲಿಗೆ ಉಪವಿಭಾಗಾಧಿಕಾರಿಗಳು IAS, ಅವರು ಸಹ ಇದನ್ನು ಗಮನ ಹರಿಸಿ ತಕ್ಷಣ ಈ ಮನೆಗಳು ಜರ್ದೋಗಂತ ಸಾಧ್ಯತೆ ಇದೆ, ಕಾಲುವೆಗಳು ಮುಚ್ಚೋಗಂತ ಸಾಧ್ಯತೆ ಇದೆ. ಆಮೇಲೆ ರಸ್ತೆ ಕಟ್ಕೊಂಡು ಈ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಅನಾನುಕೂಲ ಆಗೋ ಸಾಧ್ಯತೆ ಇದೆ. ತಕ್ಷಣನೇ ಒಂದು ಸ್ಥಳೀಯ ಆಡಳಿತ, ಮಾನ್ಯ ಶಾಸಕರು ಮತ್ತೆ ಆಯುಕ್ತರು ತಕ್ಷಣ ಬಂದು ಪರಿಶೀಲನೆ ಮಾಡಿ ಇದಕ್ಕೆ ಒಂದು 50 ಲಕ್ಷ ರೂಪಾಯಿ ದುಡ್ಡನ್ನು ಇಟ್ಟು ಉತ್ತಮವಾದಂತ ಸಿಮೆಂಟ್ ಕಾಲುವೆಯನ್ನ ಮಾಡಿ ಅಭಿವೃದ್ಧಿ ಪಡಿಸಿ ನೀರು ಬಂದಂತೆ ಹೋದ್ರೆ ಇಲ್ಲಿ ಎಲ್ಲ ರೀತಿಯ ಅನುಕೂಲ ಆಗ್ತದೆ ಅಂತ ಹೇಳಿ ಇಂದಿರಾನಗರ ವಾಸಿಗಳು ಇವತ್ತೇನ್ 150-200 ಮನೆಗಳಿದ್ದಾವು, ಆ ಮನೆಗಳಿಗೆ ಅನುಕೂಲ ಆಗಲಿ, ಸಾರ್ವಜನಿಕರಿಗೆ ನಗರಸಭೆ ಎಚ್ಚೆತ್ತು ತಕ್ಷಣವೇ ಈ ಕಾಮಗಾರಿಯನ್ನ ಈ ಒಂದು ಸಂದರ್ಭದಲ್ಲಿ ಪರಿಪೂರ್ಣಗೊಳಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರ ಒತ್ತಾಸೆ ಅಂತ ಖಂಡಿತ ನಮ್ಮ ಎಲ್ಲರದು ಅದೇ ಪರವಾಗಿ ನಾವು ಮನವಿ ಮಾಡ್ಕೊಳ್ತೀವಿ. ಈ ಒಂದು ದರ್ಪಣ ವಾಹಿನಿಯ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ವಿ, ತಕ್ಷಣನೇ ಈ ಒಂದು ಕಾಮಗಾರಿಯನ್ನ ಸೇರ್ಪಡೆಗೊಳಿಸಿ. ಮಾನ್ಯ ಶಾಸಕರು ಮೊನ್ನೆ ಮಳೆ ಅತಿವೃಷ್ಟಿ ಸಭೆಯಲ್ಲಿ ಹೇಳಿದ್ದಾರೆ, ಪ್ರವಾಸಿ ಮಂದಿರದಲ್ಲಿ ಯಾವುದೇ ಕಾಮಗಾರಿಗಳು ಇರ್ಬೋದು, ಯಾವುದೇ ರಾಜಕಾಲುವೆಗಳು ಇದನ್ನು ಅಭಿವೃದ್ಧಿ ಪಡಿಸಬೇಕು, ಯಾವ್ದು ತೊಂದರೆ ಆಗ್ಬಾರ್ದು ಅಂತ ಹೇಳಿ ಆಯುಕ್ತರಿಗೆ ಹೇಳಿದ್ದಾರೆ. ಆ ಕಾರಣದಿಂದ ಅವರು ಮಾಡ್ಕೊಡ್ತಾ ಇರತಕ್ಕಂತ ಭರವಸೆಯನ್ನ ನಿಮ್ ಮುಂದೆ ನಾವು ನಾಳೆ ಹೋಗಿ ನಾವು ಅವ್ರ ಜೊತೆಗೆ ನಾವು ಚರ್ಚೆಯನ್ನ ಮಾಡಿ ಇದನ್ನು ಮುಕ್ತಾಯಗೊಳಿಸಲು ನಾವು ಮನವಿ ಮಾಡ್ತೀವಿ ನಿಮ್ ಪರವಾಗಿ.
ಖಂಡಿತ ಮುಂದಿನ ದಿನದಲ್ಲಿ ಇದು ಬೇಗನೆ ಅವ್ರು ಏನಾದ್ರು ಕಾಮಗಾರಿ ಮಾಡದೇ ಇದ್ರೆ ನಾವೆಲ್ಲಾ ಇಂದ್ರನಗರದ ನಿವಾಸಿಗಳು ಕೂಡ ನಗರಸಭೆ ಮುಂದೆ ಧರಣಿಯನ್ನು ಮಾಡ್ತೀವಿ. ನಾವು ಈ ಹಿಂದೆ ಕೂಡ ಅವರಿಗೆ ಎಚ್ಚರಿಕೆಯನ್ನು ನೀಡಿದ್ವಿ. ಆದ್ರೆ ಇಲ್ಲ ನಾವು ಮುಗಿಸ್ತೀವಿ ಅಂತ ಹೇಳಿ ಬಂದು ಇಲ್ಲಿ ಸ್ಥಳ ಭೇಟಿ ಮಾಡಿ ನೋಡ್ಕೊಂಡು ಹೋಗಿದ್ದಾರೆ, ಎಲ್ಲರೂ ಬಂದು ವಿಸಿಟ್ ಮಾಡಿದ್ದಾರೆ. ದಯವಿಟ್ಟು ಆ ಬಂದ್ ನೋಡಿದ ತಕ್ಕಂಗೆ ಕೆಲಸ ಮಾಡ್ಲಿ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಇದು ಬಹಳ ನೋಡ್ರಿ, ಆರೋಗ್ಯಯುತವಾಗಿ ಯಾರು ಬದುಕ್ಲಿಕ್ಕಾಗತ್ತಾ ಇಂಥ ಪರಿಸ್ಥಿತಿಯಲ್ಲಿ? ಬೆಳಿಗ್ಗೆ ಆದ್ರೆ ಮತ್ತೆ ಮೈಕಲ್ ಅನೌನ್ಸ್ ಮಾಡ್ತಾರೆ ಡೆಂಗ್ಯೂ ಇದೆ ಅಂತ. ಇಲ್ಲ, ಸಿಕ್ಕಾಪಟ್ಟೆ ಸೊಳ್ಳೆಗಳ ಕಾಟ ಅಂದ್ರೆ ನೀವು ನೋಡ್ಬೋದು ಅದ್ರಲ್ಲಿ. ಆಮೇಲೆ ಸಾಕಷ್ಟು ಕ್ರಿಮಿಕೀಟಗಳು, ಈ ಚೇಲ್ಗಳು, ಅವು ಇವು ಎಲ್ಲ ಬರ್ತಾವ ಇಲ್ಲಿ. ಇದರಿಂದ ಬಹಳ ಸಮಸ್ಯೆ ಆಗಿದೆ. ಮಕ್ಕಳುಗಳಿಗಂತೂ ನಾವು ಆಚೆಗೆ ಬಿಡ್ತಾ ಇಲ್ಲ. ಡೆಂಗ್ಯೂ ಪ್ರಕರಣ ಆಲ್ರೆಡಿ ಈ ಹಿಂದಿನ ವರ್ಷದಲ್ಲೇ ಬಂದಿತ್ತು ನಮ್ಮ ಏರಿಯಾದಲ್ಲಿ. ಈಗಂತೂ ಇನ್ನೂ ಜಾಸ್ತಿ ಹೆಚ್ಚಾಗಿದೆ. ಮೊದಲೇ ಆಸ್ಪತ್ರೆಯಲ್ಲಿ ಯಾರಿಗೂ ಕೂಡ ಸ್ಥಳಾವಕಾಶ ಇಲ್ದಂಗೆ ಒಂದು ಬೆಡ್ ಸಹಿತ ಸಿಗ್ತಾ ಇಲ್ಲ. ನಾವು ಇದನ್ನ ಆರೋಗ್ಯ ಇಲಾಖೆಯವ್ರಿಗೆ ಹೇಳಿದೀವಿ. ಮೊನ್ನೆ ಆರೋಗ್ಯ ಇಲಾಖೆಯವರು ಇನ್ಸ್ಪೆಕ್ಷನ್ ಬಂದಿದ್ರು. ಅವರು ನೀವು ಮನೆಗಳ ಎದುರುಗಡೆ ಸ್ವಚ್ಛ ಇಡ್ರಿ ಅಂದ್ರೆ ಇಲ್ಲಿ ಕರ್ಕೊಂಡ್ ಬಂದಿದ್ದೆ ನಾನು. ನೋಡ್ರಿ, ಇದನ್ನ ಯಾರು ಸ್ವಚ್ಛ ಮಾಡ್ಬೇಕು, ನಾನು ಹೋಗಿ ಮಾಡ್ಲಾ ಅಂತ ಕೇಳಿದೆ ನಾನು. ಹಾಗಾಗಿ ದಯವಿಟ್ಟು ನಾನು ನಿಮ್ಮ ವಾಹಿನಿಯ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ಇಂಥ ಏನು ನಗರ ಪ್ರದೇಶಗಳಲ್ಲೇ ಈ ತರದಲ್ಲಿ ನಾವು ಬದುಕ್ತಾ ಇದೀವಿ ಅಂತ ಹೇಳಿದ್ರೆ ಮುಂದೆ ನಮಗೆ ಒಂಥರ ಆ ಒಂದು ಜಿಜ್ಞಾಸೆ ಮೂಡುತ್ತೆ, ನಾವು ನಿಜವಾಗ್ಲೂ ನಗರ ಪ್ರದೇಶದಲ್ಲಿ ಇದೀವ ಅನ್ನೋದು. ಆದ್ರಿಂದ ದಯವಿಟ್ಟು ಈ ಕೂಡಲೇ ನಗರಸಭೆಯವರು ಇದಕ್ಕೆ ಸೂಕ್ತ ಕ್ರಮ ಕೈಗೊಂಡು ನಮಗೆ ಆಗ್ತಕ್ಕಂಥ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು.